ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ತನಿಖೆಯ ಶಾಕ್. ಕರ್ನಾಟಕ ಲೋಕಸೇವಾ ಆಯೋಗದ ವಿವಾದ. ಒಂದು ಕಡೆ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ವಿರುದ್ಧ ತನಿಖಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಲಾಗ್ತಾ ಇದೆ. ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಜೋಶಿಗೆ ಸಂಬಂಧ ಪತ್ರವನ್ನು ಬರೆಯಲಾಗಿದೆ. ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಲಾಗ್ತಾ ಇದೆ. ರಾಜ್ಯಪಾಲರಿಗೂ ಕೂಡ ಸಲ್ಲಿಕೆಯಾಗಿದೆ ದೂರು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಪುತ್ರಿಯರಿಗೆ ಸರ್ಕಾರಿ ಹುದ್ದೆ ಕೊಡಿಸೋದಕ್ಕೆ ಯತ್ನಿಸಿದ್ರು. ಸುಳ್ಳು ಆದಾಯದ ಪತ್ರವನ್ನು ಸಲ್ಲಿಸಿದ್ದು ಬೆಳಕಿಗೆ ಬಂದಿದೆ. ಹಾಗಾಗಿ ಕೆಪಿಎಸ್ಸಿಯ ಅಧ್ಯಕ್ಷರಿಂದಲೇ ನಡೆದಿರುವಂತಹ ಅಕ್ರಮ ಇದು. ಪುತ್ರಿಯರ ನೇಮಕಾತಿಗೆ ಸಹಿ ಹಾಕಿದ್ದಂಥ ಒಂದು ಆರೋಪ. ಈ ಕುರಿತು ಫ್ರೀಡಂ ಟಿವಿ ಕೂಡ ವರದಿಯನ್ನು ಮಾಡಿತ್ತು. ನಾವು ಒಂದಷ್ಟು ಅಂಶಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀವಿ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ವಿರುದ್ಧ ತನಿಖಾಸ್ತ್ರ ಪ್ರಯೋಗ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿಬರ್ತಾ ಇದ್ದು, ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಜೋಶಿ ಪತ್ರವನ್ನು ಬರೆದಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ವಿರುದ್ಧ ತನಿಖಾಸ್ತ್ರ ಪ್ರಯೋಗ ಆಗತ್ತಾ ಅನ್ನುವಂಥದ್ದೇ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ಪುತ್ರಿಯರಿಗೆ ಸರ್ಕಾರಿ ಹುದ್ದೆ ಕೊಡಿಸೋದಕ್ಕೆ ಯತ್ನಿಸಿದ್ರು ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇರುವಂಥದ್ದು. ಸುಳ್ಳು ಆದಾಯದ ಪತ್ರವನ್ನು ಸಲ್ಲಿಸಿದ್ದು ಬೆಳಕಿಗೆ ಬಂದಿದೆ. ಆದರೆ ಒಂದು ಕಡೆ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಹೇಳೋದು ನನ್ನ ಅರಿವಿಗೆ ಬರದೆ ಆಗಿರುವಂಥ ಒಂದು ತಪ್ಪು ಅನ್ನುವಂಥದ್ದನ್ನು ಅವರು ಹೇಳ್ಕೊಂಡಿದ್ದಾರೆ. ತನಗೆ ಅರಿವಿಗೆ ಬಂದಿರಲ್ಲ ಅದು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಈ ಸಂಬಂಧ ರಾಜ್ಯಪಾಲರಿಗೆ ಈಗಾಗಲೇ ದೂರು ಸಲ್ಲಿಕೆಯಾಗಿದೆ. ಮತ್ತು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ವಿರುದ್ಧ ತಮ್ಮ ಪುತ್ರಿಯರಿಗೆ ಸರ್ಕಾರಿ ಹುದ್ದೆ ಕೊಡಿಸೋದಕ್ಕೆ ಅವರು ಈ ಸಂದರ್ಭದಲ್ಲಿ ತಪ್ಪು ಮಾಹಿತಿಗಳನ್ನು ಅಥವಾ ಸುಳ್ಳು ಆದಾಯದ ಪತ್ರವನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ರುಜುವಾತಾಗಿರೋದ್ರಿಂದ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸಚಿವ ಈ ವೇಳೆ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇರುವಂಥ ಒಂದು ಆಗ್ರಹ ಇದು. ಅದರ ಜೊತೆಗೇನೆ ಈ ಸಂಬಂಧ ಸುಳ್ಳು ಆದಾಯದ ಪತ್ರವನ್ನು ಸಲ್ಲಿಸಿರುವಂಥದ್ದು ಬೆಳಕಿಗೆ ಬಂದಿರೋದ್ರಿಂದ ಪರಿಶೀಲನೆ ವೇಳೆ ಪತ್ತೆಯಾಗಿರುವಂಥದ್ದು ಏನಂದರೆ ಎರಡನೇ ಪುತ್ರಿ ಹೆಸರು ತಿರಸ್ಕಾರ ಆಗಿದೆ. ಅದರ ಮೊದಲ ಪುತ್ರಿಗೆ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ. ಅಂದರೆ ಪ್ರಮುಖವಾಗಿ ಅನುರಾಧ ಸುಮಾ ಅರ್ಜಿ ಸಲ್ಲಿಸಿ ಪರೀಕ್ಷೆಯನ್ನು ಬರೆದಿದ್ದರು. ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅಧ್ಯಕ್ಷರ ಪುತ್ರಿಗೆ ಸ್ಥಾನವನ್ನು ನೀಡಲಾಗಿದೆ. ಪ್ರಭಾವ ಬಳಸಿದ್ದಾರೆ ಇಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು. ಹಾಗಾಗಿ ಅನುರಾಧ ಎರಡನೇ ಪುತ್ರಿ ಸುಮಾರಿಂದಲೂ ಕೂಡ ಅರ್ಜಿ ಸಲ್ಲಿಕೆಯಾದ ಬಳಿಕ ತಂದೆ ಆದಾಯದ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ನೀಡಲಾಗಿತ್ತು, ಸುಳ್ಳು ಮಾಹಿತಿಗಳನ್ನು ಕೊಡಲಾಗಿತ್ತು. ಸೊ ಹಾಗಾಗಿ ದಾಖಲೆ ಪರಿಶೀಲನೆ ವೇಳೆ ಆದಾಯ ಪತ್ರ ಅಕ್ರಮವಾಗಿದೆ ಅನ್ನುವಂಥದ್ದು ಬಹಿರಂಗವಾಗಿದೆ. ಬಡ ಉದ್ಯೋಗಾಕಾಂಕ್ಷಿಗಳಿಗೆ ಇಲ್ಲದಂಥ ಅದೃಷ್ಟ ಕೆಪಿಎಸ್ಸಿ ಅಧ್ಯಕ್ಷರ ಮಕ್ಕಳಿಗೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಲೋಕಸೇವಾ ಆಯೋಗ ಅಲ್ಲ, ಇದು ಪುತ್ರಿ ಸೇವಾ ಆಯೋಗ. ಹಾಗಾಗಿ ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಗಂಭೀರ ಆರೋಪ ಮತ್ತು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಈ ಸಂಬಂಧ.